ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಡೇ ಆ್ಯಸ್ ಫೈನಲ್ ಇಯರ್ ಸ್ಟೂಡೆಂಟ್ ಮತ್ತು ಇದು ನನ್ನ ಫಸ್ಟ್ ವ್ಲಾಗ್. ನಾನು ಈ ಕಾಲೇಜಿಗೆ ಸೇರಿ 2 ವರ್ಷ ಆಯಿತು. ಆದರೂ ನಾನು ಕಾಲೇಜಿಗೆ ಹೋಗಿರೋದು ಬರೀ 6 ತಿಂಗಳು. ಯಾಕಪ್ಪ ಅಂತಂದರೆ ಎಲ್ಲರ ಕಾಲೇಜಲ್ಲಿ ಲೆಕ್ಚರ್ ಬಂದರೆ ಸ್ಟೂಡೆಂಟ್ ಬರೋಲ್ಲ, ಸ್ಟೂಡೆಂಟ್ ಬಂದರೆ ಲೆಕ್ಚರ್ ಬರೋಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಆದರೆ ಲೆಕ್ಚರ್ಸ್ ಬರೋಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಲೆಕ್ಚರ್ಸೇ ಇಲ್ಲ. ಅದಕ್ಕೆ ಲೆಕ್ಚರ್ಸು ಬರೋಲ್ಲ, ಕ್ಲಾಸಸ್ಸು ಮಾಡಲ್ಲ. ಆದರೆ ನಾವು ಮಾತ್ರ ಸೆಮ್ ಎಕ್ಸಾಮ್ಸ್ ಮಾತ್ರ ಬರೀಲೇಬೇಕು. ಎಕ್ಸಾಮ್ಸ್ನ ಹೆಂಗೋ ಒಂದು ಬರಿಬೋದು, ಆದರೆ ನಮಗೆ ಇಲ್ಲಿ ಸಿಲೆಬಸ್ ಎಲ್ಲಾದರೂ ಹೋಗಲಿ, ನಮಗೆ ಸಬ್ಜೆಕ್ಟ್ಸೇ ಗೊತ್ತಾಗೋದಿಲ್ಲ ಕೆಲವೊಂದು ಸರಿ. ಯಾಕಪ್ಪ ಅಂತಂದರೆ ಹಾಲ್ ಟಿಕೆಟ್ ಬಂದ ನಮಗೆ ಗೊತ್ತಾಗುತ್ತೆ ಕೆಲವೊಂದು ಸರಿ ಸಬ್ಜೆಕ್ಟ್ಸ್ ಇದ್ದಾವೆ ನಮಗೆ ಅಂತ. ನಾವು ನೋಡಿದರೆ ಫಸ್ಟ್ ಸೆಮ್ಮಿಂದ ಅಲ್ಲ, ಸೆಮ್ ಫಸ್ಟಿಂದ. ಸೊ ನಾವು ಕೆಲವು ಸಬ್ಜೆಕ್ಟ್ ಅಂದ್ಕೊಂಡಿರ್ತೀವಿ. ಸೊ ಇಷ್ಟು 6ಇಂದ 7 ಸಬ್ಜೆಕ್ಟ್ಸ್ ಇರ್ತವೆ, ಇಷ್ಟು ಎಕ್ಸಾಮ್ ಓದ್ಕೊಬೇಕು, ಬರೀಬೇಕಂತ ಹೆಂಗೋ ಡಿಸೈಡ್ ಆಗಿರ್ತೀವಿ. ಆದರೆ ಹಾಲ್ ಟಿಕೆಟ್ ಬಂದಾಗ ಗೊತ್ತಾಗುತ್ತೆ ನಮಗೆ ಅಲ್ಲಿ ಇನ್ನೊಂದು ಸಬ್ಜೆಕ್ಟ್ ಐತೆ ಅಂತ. What? Bro, what are you talking about, man? The Juventus fans. I mean, this is nice to think. ಇದೇನು ಸಬ್ಜೆಕ್ಟ್ ನಮಗೆ ಹೇಳೇ ಇಲ್ಲ, ಎಕ್ಸಾಮಿಗೆ ಮಾತ್ರ ಐತೆ ಅಂತ ನಾವೇನಾದ್ರು ಪ್ರಿನ್ಸಿಪಲ್ನ ಕೇಳೋಕೆ ಹೋದರೆ ನಿಮ್ಮ ಕ್ಲಾಸ್ ಟೀಚರ್ ನಿಮಗೆ ಇನ್ಫಾರ್ಮ್ ಮಾಡಿಲ್ವಾ ಅಂತಾರೆ. ನಮಗೆ ಇಲ್ಲಿ ಕ್ಲಾಸ್ ಮಾಡೋಕ್ಕೆ ಟೀಚರ್ ಬರಲ್ಲ ಅಂತಂದರೆ ಕ್ಲಾಸ್ ಟೀಚರ್ ಇನ್ನೆಲ್ಲಿ ಇರ್ತಾರೆ. ಈ ಹಾಲ್ ಟಿಕೆಟ್ ಬಂದ ತಕ್ಷಣ ಇದೆಲ್ಲ ಸರಿ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಎಕ್ಸಾಮ್ಗೆ ಹೆಂಗೊಂದು ಪ್ರಿಪೇರ್ ಆಗೋಣ ಅನ್ನೋಷ್ಟು ಲ್ಯಾಬ್ ಎಕ್ಸಾಮ್ ಬರ್ತವೆ. ಸೊ ಈ ಲ್ಯಾಬ್ ಎಕ್ಸಾಮ್ ಹೆಂಗಿರುತ್ತಪ್ಪ ಅಂದರೆ ಫಸ್ಟ್ ರೈಟಿಂಗ್ ಪಾರ್ಟ್ ಇರುತ್ತೆ, ಆಮೇಲೆ ಎಕ್ಸಿಕ್ಯೂಷನ್ನು, ಅದಾದಮೇಲೆ ವೈವಾ ಇರುತ್ತೆ. ನಾವು ಫಸ್ಟು ರೈಟಿಂಗ್ ಪಾರ್ಟ್ ಹೆಂಗೋ ಒಂದು ಕಷ್ಟಪಟ್ಟು ಹೆಂಗೋ ಒಂದು ಬರೆದು ಬಿಸಾಕ್ಬಿಡ್ತೀವಿ. ಆದರೆ ಅಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು. ಎಕ್ಸಿಕ್ಯೂಷನ್ ಮಾಡಬೇಕಪ್ಪ ಅಂತಂದರೆ ಸಿಸ್ಟಮ್ ಆನ್ ಆಗಲ್ಲ. ಸಿಸ್ಟಮ್ ಆನ್ ಆದರೆ ಸಾಫ್ಟ್ವೇರ್ ಇರಲ್ಲ. ಏನು ಮೇಡಮ್ ಈ ಥರ ಆಯಿತು ಅಂತಂದರೆ, ಸಾರಿ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡೋಣ ಇಲ್ಲಿ. ಸೊ ವಾಟ್ ಈಸ್ ದಿಸ್ ಮೇಡಮ್ ಅಂತಂದರೆ ನೀವೇ ನೋಡ್ಕೊಬೇಕಿತ್ತು ಫಸ್ಟಿಂದ ಅಂತಾರೆ. ಸೊ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಆ ಟೈಮಲ್ಲಿ ಸ್ಟಾಕ್ ಆಗಿ ಸುಮ್ಮನೆ ನಿಂತಿರ್ತೀವಿ. ಆವಾಗ ನಮ್ಮ ಮೇಡಮ್ ಒಂದು ಹೇಳ್ತಾರೆ, ನೀವು ರೈಟಿಂಗ್ ಪಾರ್ಟ್ ಮುಗಿಸಿ ವೈವಾಗ ಹೋಗ್ರಿ ಅಂತ. ಸೊ ನಾವು ವೈವಾಗ ಹೋಗಿ ಯಾವುದೋ ಒಂಥರ ಕುಂದಿರ್ತೀವಿ. ಸೊ ಅಲ್ಲಿ ವೈವಾ ಹೋಗಿ ಕುಂತಾಗ ನಮಗೆ ಲೆಕ್ಚರ್ಸೇ ಇರಲ್ಲ, ಅಲ್ಲಿ ಫ್ಯಾಕಲ್ಟಿನೇ ಇರಲ್ಲ. ಇನ್ನು ನಮಗೆ ಸಿಲೆಬಸ್ ಯಾರು ಹೇಳ್ಕೊಟ್ಟಿರ್ತಾರೆ, ಕ್ಲಾಸಸ್ ಯಾರು ಮಾಡಿರ್ತಾರೆ. ಸೊ ನಾವು ಅವಾಗ ಎಕ್ಸ್ಟರ್ನಲ್ಲಿ ಈ ಥರ ಹೇಳ್ತೀವಿ, ನಮಗೆ ಫ್ಯಾಕಲ್ಟಿ ಇದ್ದಿಲ್ಲ, ಕ್ಲಾಸ್ ಮಾಡಿಲ್ಲ ಯಾರು ಅಂತ. ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ, ಬಟ್ ಅಲ್ಲಿ ಮಾಡಬೇಕಾದ್ರೆ ಸ್ಟಡಿ ಅಲ್ಲ, ಲರ್ನಿಂಗ್ ಅಲ್ಲ. ಸೊ ಸ್ಟಡಿ ಮಾಡಿದಷ್ಟು ಸುಲಭ ಅಲ್ಲ ಲರ್ನಿಂಗ್. ಸಾರಿ, ಫಸ್ಟ್ ಸೆಮ್ಮಿಂದ ಫೈನಲ್ ಇಯರಿಗೆ ಬರೋವರೆಗೂ ನಾವೆಲ್ಲ ಪಟ್ಟಿರೋ ಕಷ್ಟಗಳು. ಸೊ ಇವೊಂದೇ ಅಲ್ಲ, ಇನ್ನೂ ಭಾಳ ಇದ್ದಾವೆ. ಇದೊಂದೇ ವೀಡಿಯೋದಲ್ಲಿ ಎಲ್ಲ ಹೇಳ್ಬಿಟ್ರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಕ್ಕೆ ಏನಿರಲ್ಲ. ಸೊ ಅದಕ್ಕೆ ಒಂದೊಂದೇ ವೀಡಿಯೋ ಆಗಿ ಒಂದೊಂದೇ ಟಾಪಿಕ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಈ ಸೀರೀಸ್ನ. ಸೊ ನೋಡೋಣ ಈ ಸೀರೀಸ್ ಎಲ್ಲಿವರೆಗೆ ಸಕ್ಸಸ್ ಆಗುತ್ತೆ, ಎಲ್ಲಿವರೆಗೂ ಹೋಗುತ್ತೋ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ವೀಡಿಯೋ ಇದು ಬಿಡ್ತಿದ್ದೀನಿ. ಸೊ ಇದರ ರೀಚ್ ಮೇಲೆ, ಇದರ ಸಕ್ಸಸ್ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಡಿಪೆಂಡ್ ಆಗ್ತದೆ.